ನೀವು ಯಾವಾಗಲಾದರೂ ಭತ್ತದ ಗದ್ದೆಯನ್ನು ನೋಡಿ ಇದು ಯಾವಾಗಲೂ ನೀರಿನಿಂದ ಏಕೆ ಆವೃತವಾಗಿರುತ್ತದೆ ಎಂದು ಯೋಚಿಸಿದ್ದೀರಾ? ಇದು ಬೆಳೆಗಳಿಗೆ ವಿರುದ್ಧವಾಗಿ ಕಾಣಿಸಬಹುದು ಅಲ್ವೇ? ಇದರ ಹಿಂದೆ ಕೆಲವು ಸ್ಮಾರ್ಟ್ ಕಾರಣಗಳಿವೆ. ಮೊದಲನೆಯದಾಗಿ, ನೀರು ನೈಸರ್ಗಿಕ ಕಳನಾಶಕ. ಇದು ಭತ್ತದ ಪೋಷಕಾಂಶಗಳಿಗಾಗಿ ಸ್ಪರ್ಧಿಸುವ ಕಳೆಗಳನ್ನು ಮುಳುಗಿಸುತ್ತದೆ. ಎರಡನೆಯದಾಗಿ, ಆ ನೀರು ಕೀಟಗಳು ಮತ್ತು ರೋಗಗಳ ವಿರುದ್ಧ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಎಳೆಯ ಸಸಿಗಳನ್ನು ವಿಪರೀತ ಶಾಖ ಅಥವಾ ಚಳಿಯಿಂದ ರಕ್ಷಿಸುತ್ತದೆ. ಜೊತೆಗೆ ನೀರು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಸಮವಾಗಿ ಹಂಚಲು ಸಹಾಯ ಮಾಡುತ್ತದೆ. ರೈತರಿಗೆ ಇದು ಅತ್ಯಂತ ಮುಖ್ಯವಾದ ಹಂತವಾಗಿದೆ. ಇನ್ನೊಂದು ವಿಶೇಷವೆಂದರೆ, ಭತ್ತದ ಗಿಡಗಳು ಏರಂಗ್ ಕೈಮಾ ಎಂಬ ವಿಶೇಷ ಗಾಳಿಯ ನಾಳಗಳನ್ನು ಹೊಂದಿದ್ದು ನೀರಿನ ಅಡಿಯಲ್ಲಿಯೂ ಬೇರುಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತವೆ. ರೈತರು ನಾಟಿ ಮಾಡಿದ ನಂತರ ನೀರು ಹರಿಸುತ್ತಾರೆ ಮತ್ತು ಉತ್ತಮ ಇಳುವರಿಗಾಗಿ ಕೊಯ್ಲಿಗೆ ಮೊದಲು ಅದನ್ನು ಹರಿಸುತ್ತಾರೆ. ಈ ಸಮತೋಲನವು ತುಂಬ ಮುಖ್ಯ. ಕೆಲವು ತಳಿಗಳಿಗೆ ನೀರಿನ ಅಗತ್ಯವಿಲ್ಲದಿದ್ದರೂ ಸಾಂಪ್ರದಾಯಿಕ ತಳಿಗಳು ಈ ರೀತಿ ಚೆನ್ನಾಗಿ ಬೆಳೆಯುತ್ತವೆ. ನಿಮ್ಮ ಪ್ರದೇಶದಲ್ಲಿ ಯಾವ ರೀತಿಯ ಕೃಷಿ ನೋಡಿದ್ದೀರಿ? ಇನ್ನಷ್ಟು ಆಶ್ಚರ್ಯಕರ ಕೃಷಿ ಮಾಹಿತಿಗಾಗಿ ಕ್ರೋಫಿ ಎಕ್ಸ್ಪ್ಲೋರ್ ಅನ್ನು ಫಾಲೋ ಮಾಡಿ.